ಕರ್ನಾಟಕದ ಬಿಜೆಪಿ ಸಂಸದರಿಗೆ ದಮ್ಮು ತಾಕತ್ತು ಇಲ್ಲ. ಅವ್ರಿಗೆ ದಮ್ಮು ತಾಕತ್ತಿದ್ರೆ ಪ್ರಶ್ನೆ ಮಾಡಲಿ. ರಾಜ್ಯಕ್ಕೆ ಅನ್ಯಾಯ ಆಗಿದೆಯಲ್ಲ ಬಿಡಿ ಸರ್. ಸೆಂಟ್ರಲ್ ಸ್ಕೀಮಲ್ಲಿ ಫಂಡ್ ತರ ಕೇಳಿ, ಅವ್ರು ತರ್ತಾನೆ ಇಲ್ಲ. ಏನು ಮಾಡೋದು, ಭಾಳ ಬೇಜಾರಾಗುತ್ತೆ. ನಾನು ಆರ್ ಅಶೋಕ್ ಅವ್ರ ಅಪಾಯಿಂಟ್ಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೀನಿ. ಆರ್ ಅಶೋಕ್ ಸರ್, ಈಗ ನಮ್ಮ ಡಿ ಕೆ ಸಾಹೇಬರು ಹೇಳಿದ್ದಾರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಜಾತಕ ಕೇಳಕ್ಕೆ ಬರಬೇಕು ಅಂತಿದ್ದೀನಿ. ನನ್ನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ. ಯಾಕೆಂದರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಸರ್, ಬೆಳಿತೀನಿ ಅಂತ. ಅದಕ್ಕೆ ನಿಮ್ಗೆ ಜಾತಕ ಬೇಕಾಗಿಲ್ಲ. ಬಟ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನಿಮಗೆ ಜಾತಕ ಬೇಕು. ನಿಮ್ಮ ಭವಿಷ್ಯ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ತಾವು ಅಪಾಯಿಂಟ್ಮೆಂಟ್ ಕೊಟ್ಟರೆ ಬರ್ತೀನಿ ಸರ್. ದೊಡ್ಡವರು, ವಿರೋಧ ಪಕ್ಷದ ನಾಯಕರು, ನಿಮ್ಮಷ್ಟು ದೊಡ್ಡವ್ನು ನಾನಲ್ಲ. ದಯವಿಟ್ಟು ನೀವು ಮೀಡಿಯಾದವರೆಲ್ಲ ಅಶೋಕ್ ಸಾಹೇಬ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ ಅವ್ರ ಜಾತಕ ಕೇಳೋಣ ಅಂತ ಹೋಗೋಣ ಅಂತಿದ್ದೀನಿ. ಥ್ಯಾಂಕ್ ಯು ಸರ್. ಕರ್ನಾಟಕದ ಬಿಜೆಪಿ ಸಂಸದರಿಗೆ ದಮ್ಮು ತಾಕತ್ತು ಇಲ್ಲ. ಅವ್ರಿಗೆ ದಮ್ಮು ತಾಕತ್ತಿದ್ರೆ ಪ್ರಶ್ನೆ ಮಾಡಲಿ. ರಾಜ್ಯಕ್ಕೆ ಅನ್ಯಾಯ ಆಗಿದೆಯಲ್ಲ ಬಿಡಿ ಸರ್. ಸೆಂಟ್ರಲ್ ಸ್ಕೀಮಲ್ಲಿ ಫಂಡ್ ತರ ಕೇಳಿ, ಅವ್ರು ತರ್ತಾನೆ ಇಲ್ಲ. ಏನು ಮಾಡೋದು, ಭಾಳ ಬೇಜಾರಾಗುತ್ತೆ. ನಾನು ಆರ್ ಅಶೋಕ್ ಅವ್ರ ಅಪಾಯಿಂಟ್ಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೀನಿ. ಆರ್ ಅಶೋಕ್ ಸರ್, ಈಗ ನಮ್ಮ ಡಿ ಕೆ ಸಾಹೇಬರು ಹೇಳಿದ್ದಾರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಜಾತಕ ಕೇಳಕ್ಕೆ ಬರಬೇಕು ಅಂತಿದ್ದೀನಿ. ನನ್ನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ. ಯಾಕೆಂದರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಸರ್, ಬೆಳಿತೀನಿ ಅಂತ. ಅದಕ್ಕೆ ನಿಮ್ಗೆ ಜಾತಕ ಬೇಕಾಗಿಲ್ಲ. ಬಟ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನಿಮಗೆ ಜಾತಕ ಬೇಕು. ನಿಮ್ಮ ಭವಿಷ್ಯ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ತಾವು ಅಪಾಯಿಂಟ್ಮೆಂಟ್ ಕೊಟ್ಟರೆ ಬರ್ತೀನಿ ಸರ್. ದೊಡ್ಡವರು, ವಿರೋಧ ಪಕ್ಷದ ನಾಯಕರು, ನಿಮ್ಮಷ್ಟು ದೊಡ್ಡವ್ನು ನಾನಲ್ಲ. ದಯವಿಟ್ಟು ನೀವು ಮೀಡಿಯಾದವರೆಲ್ಲ ಅಶೋಕ್ ಸಾಹೇಬ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ ಅವ್ರ ಜಾತಕ ಕೇಳೋಣ ಅಂತ ಹೋಗೋಣ ಅಂತಿದ್ದೀನಿ. ಥ್ಯಾಂಕ್ ಯು ಸರ್.